ಎಲ್ಲರಿಗೂ ನಮಸ್ಕಾರ. ವಿ ಕೃಷ್ಣಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತಂದೂರಿ ರೋಟಿ ಮತ್ತು ಕಾಜು ಮಸಾಲ ಟ್ರೈ ಮಾಡೋಣ. ಫಸ್ಟ್ ನಾವು ಒಲೆ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಪಕ್ಕದಲ್ಲಿ 2 ಈರುಳ್ಳಿ, 2 ಟೊಮೆಟೊ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಬೆಳ್ಳುಳ್ಳಿನ ಇಟ್ಕೊಂಡಿರಿ. ನೋಡಿ, ಗೋಡಂಬಿ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಸ್ಟವ್ ಆಫ್ ಮಾಡಿ ಅದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಬೇಕು. ಆಮೇಲೆ ಅದೇ ಎಣ್ಣೆಗೆ ಈರುಳ್ಳಿ ಹಾಕ್ಕೊಳ್ಳಿ. ಎಲ್ಲ ಈರುಳ್ಳಿನ ಹಾಕ್ಕೊಂಡ್ಬಿಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಹಾಗೆ ಟೊಮೆಟೊನೂ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಗೋಡಂಬಿನೂ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿ. ಅದಕ್ಕೆ ಅರಿಶಿನ ಹಾಕ್ಕೊಳ್ಳಿ, ಒಂಚೂರು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಹಾಕಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆಗಲಿ. ಮುಚ್ಚಳನ ಮುಚ್ಚಿಡಿ, ಲೋ ಫ್ಲೇಮಲ್ಲಿಡಿ. ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಈ ಕಡೆ ನಾವು ತಂದೂರಿ ರೋಟಿ ಮಾಡಲು ಹಿಟ್ಟು ಹಾಕ್ಕೊಳ್ಳೋಣ. 2 ಕಪ್ ಮೈದಾ, 2 ಕಪ್ ಗೋಧಿ ಹಿಟ್ಟು, ರುಚಿಗೆ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮತ್ತು ಒಂದು 2-3 ಸ್ಪೂನು ಮೊಸರು ಹಾಕ್ಕೊಳ್ಳಿ. ಈ ಹಿಟ್ಟನ್ನು ಉಗುರು ಬೆಚ್ಚಗೆ ನೀರಲ್ಲಿ ನಾದಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಒಲೆ ಮೇಲೆ ನೀರಿಟ್ಕೊಳ್ಳಿ. ನೀರು ಉಗುರು ಬೆಚ್ಚಗಾದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಬರ್ರಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಒಂಚೂರು ಅಳಕಾಗಿ ನೀವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ತುಂಬ ಗಟ್ಟಿ ನಾದ್ಕೊಳ್ಬೇಡಿ. ಯಾಕಂದರೆ ತಂದೂರಿ ರೋಟಿ ಆಗಬೇಕಂದ್ರೆ ಒಂದು ಸ್ವಲ್ಪ ಹಿಟ್ಟು ಸ್ಮೂತಾಗಿರಬೇಕಾಗುತ್ತೆ. ಎಲ್ಲ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಕಲಿಸ್ಬೇಡಿ, ಸ್ವಲ್ಪ ಸ್ಮೂತಾಗಿ ಕಲಸಿಡಿ. ಆಮೇಲೆ ಎಲ್ಲ ಕಲಿತಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಹಿಟ್ಟಿಗೆಲ್ಲ ಸವರ್ಕೊಳ್ಳಿ. ಚೆನ್ನಾಗಿ ಸವರ್ಕೊಂಡಾದ್ಮೇಲೆ ಈ ಥರ ಗುಂಡಕ್ಕಾಗಿ ಮಾಡಿ ಅದ್ರ ಮೇಲೆ ಒಂದು ಬಾಣಲೆ ಇಟ್ಟು ಮುಚ್ಚಿಟ್ಬಿಡಿ. ಈರುಳ್ಳಿ ತಣ್ಣಗಾಗಿದೆ. ಇವಾಗ ಫ್ರೈ ಮಾಡಿರುವಂಥದ್ದು ಅದನ್ನು ಮಿಕ್ಸಿ ಜಾರ್ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ. ಆಮೇಲೆ ಒಲೆ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ, ಅಡುಗೆಗೆ ತಕ್ಕನಷ್ಟು ಎಣ್ಣೆ ಹಾಕಿ, ಜಾಸ್ತಿನೂ ಹಾಕಬೇಡಿ, ಕಡಿಮೆನೂ ಹಾಕಬೇಡಿ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಒಲೆನ, ಹೈ ಇಡಬೇಡಿ. ನೋಡಿ, ಈ ಥರ ಫ್ರೈ ಆಗಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಳಿ. ಅಂದರೆ ನೀವು ತುಂಬ ಖಾರ ತಿಂತಿದ್ರೆ ಖಾರ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ತಿಂತಿದ್ರು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಈರುಳ್ಳಿ ಮಸಾಲ, ಅದನ್ನು ಹಾಕ್ಕೋಬೇಕು. ಪೂರ್ತಿ ಮಸಾಲೆನ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟಿರಿ ಒಲೆನ, ಇಲ್ಲಾಂದರೆ ಸೀದೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಕುದೀತಾ ಇದೆ. ಈ ಥರ ಕುದಿಬೇಕದು ಮಸಾಲ. ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ಆವಾಗಲೇ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಿದ್ವಿ. ಇವಾಗ ಒಂದು ಸ್ವಲ್ಪ ಕಡಿಮೆ ಉಪ್ಪು ಹಾಕಿ. ಧನಿಯಾ ಪೌಡರ್ ಹಾಕ್ಕೊಳ್ಳಿ, ಗರಂ ಮಸಾಲ ಹಾಕ್ಕೊಳ್ಳಿ. ಎಲ್ಲ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕುದಿಬೇಕದು. ಅದಾದಮೇಲೆ ಮಿಕ್ಸಿ ಜಾರ್ ತೊಳ್ಕೊಂಡು ಅದರಲ್ಲಿ ಮಸಾಲ ಇರುತ್ತಲ್ಲ ಎಲ್ಲ ತೊಳ್ಕೊಂಡು ನೀರು ಹಾಕಿಬಿಡಿ.
ಇವಾಗ ಕ್ರೀಮ್ ರೆಡಿ ಮಾಡ್ಕೊಳ್ಬೇಕು. ಮನೆಯಲ್ಲಿ ನಾವು ಎಮ್ಮೆ ಹಾಲಿನಿಂದ ಮೊಸರು ಮಾಡ್ತೀವಲ್ಲ, ಅದ್ರ ಮೇಲೆ ಕೆನೆ ಬರುತ್ತೆ. ಆ ಕೆನೆನ 2 ಸ್ಪೂನ್ ಹಾಕ್ಕೊಳ್ಳಿ. ರುಬ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ. ಆ ಕ್ರೀಮನ್ನು ಇವಾಗ ಮಸಾಲ ಕುದೀತಾ ಇತ್ತಲ್ಲ ಅದಕ್ಕೆ ಹಾಕೋಬೇಕು. ಅಂದರೆ ಕ್ರೀಮಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕ್ರೀಮ್ ಹಾಕಿದ್ದಾದಮೇಲೆ ಇವಾಗ ಗೋಡಂಬಿ ಹಾಕ್ಕೊಳ್ಳಿ. ನಾನು ಗೋಡಂಬಿನ ಸ್ವಲ್ಪ ಯೂಸ್ ಮಾಡಿದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಗೋಡಂಬಿ ತಿನ್ನೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ನೀವು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆಗೆ ತಡ್ಕ ಕೊಡಬೇಕು, ಆದರೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕಲ್ಲ ತಡ್ಕ, ಅದಕ್ಕೋಸ್ಕರ ನಾವು ಒಂದು ಚಿಕ್ಕ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಆ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೋಬೇಕು. ನಾವು 1 ಸ್ಪೂನ್ ಜೀರಿಗೆ ಚಟಪಟ ಅನ್ನಬೇಕು. ನೋಡಿ ಈ ಥರ ಜೀರಿಗೆ ಚಟಪಟ ಅಂತ ಇರಬೇಕಾದ್ರೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೋಬೇಕು. ಅಚ್ಚ ಖಾರದ ಪುಡಿ, ಕಲರ್ಗೋಸ್ಕರ ಓನ್ಲಿ. ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ ಇವಾಗ ಇದು ರೆಡಿ ಆಯಿತು. ಇದನ್ನು ಇವಾಗ ಮಸಾಲಾಗೆ ಆ್ಯಡ್ ಮಾಡೋಣ. ನೋಡಿ ಇವಾಗ ಮಸಾಲೆಗೆ ಒಂದು ಲುಕ್ ಬಂತು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬಾಣಲೆಯಲ್ಲಿ ಇನ್ನೊಂದು ಸ್ವಲ್ಪ ಇರುತ್ತೆ, ಅದಕ್ಕೊಂದು ಸ್ವಲ್ಪ ಮಸಾಲ ಹಾಕಿ ಮಿಕ್ಸ್ ಮಾಡಿ ವಾಪಸ್ ಅದಕ್ಕೆ ಹಾಕಿಬಿಡಿ. ಮಸಾಲೆ ರೆಡಿ ಆಯಿತು. ಇವಾಗ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿ. ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಥರ ಚಪಾತಿನ ಲಟ್ಸ್ಕೊಳ್ಬೇಕಾಗುತ್ತೆ. ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಳ್ಳಿ. ಈ ಥರ ರೌಂಡ್ ಶೇಪಲ್ಲಿ ಚಪಾತಿ ಲಟ್ಟಿಸಿ ಆ ಕಡೆ ಹಂಚು ಕಾಯಕ್ಕೆ ಇಟ್ಟಿರ್ಬೇಕು ನಾವು. ನೋಡಿ ಚಪಾತಿ ಹೇಗೆ ರೌಂಡ್ ಆಗ್ತಾಯಿದೆ. ಚಪಾತಿ ರೌಂಡಾಗಿ ಲಟ್ಟಿಸ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಅಂದರೆ ಅದು ಹಂಚಿಗೆ ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಬೇಯಕ್ಕೆ ಈಸಿ ಆಗುತ್ತೆ. ಅದರ ಸುತ್ತ ನೀರನ್ನು ಸವರ್ಕೊಳ್ಬೇಕು. ಚೆನ್ನಾಗಿ ನೀರು ಸವರ್ಕೊಂಡು ಹಂಚು ಕಾಯ್ದಿದೆಯಾ ನೋಡಿ. ಹಂಚು ಬಿಸಿಯಾಗಿದ್ದರೆ ಚಪಾತಿನ ಅದ್ರ ಮೇಲೆ ಹಾಕಿ ಹೈ ಫ್ಲೇಮಲ್ಲಿ ಇಡಬೇಕು ಒಲೆನ. ನೋಡಿ ಆ ಥರ ಗುಳ್ಳೆಗಳು ಬರ್ತಾಯಿದೆ. ಆ ಥರ ಗುಳ್ಳೆಗಳು ಬಂದರೆ ಸ್ಪಾಂಜಿಯಾಗಿರುತ್ತೆ ರೋಟಿ. ಎಣ್ಣೆ ತುಪ್ಪ ಹಚ್ಕೊಳ್ಬೋದು, ಯಾವುದಾದ್ರೂ ನೀವು ಹಚ್ಕೊಳ್ಬೋದು. ನಾನು ಎಣ್ಣೆ ಹಚ್ಚಿದ್ದೀನಿ. ಆ ಥರ ಗುಳ್ಳೆಗಳು ಬಂದಮೇಲೆ ಹಂಚಿನ ನಾವು ಉಲ್ಟಾ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಮೇಲ್ಗಡೆ ಸೈಡ್ ಬೇಯಬೇಕಂದ್ರೆ ಈ ಥರ ಇಟ್ಕೊಳ್ಬೇಕು ನಾವು. ರೊಟ್ಟಿ ಏನಾದರೂ ಬೀಳ್ತಾ ಇದ್ದರೆ ಸ್ಪ್ಯಾಚುಲಾ ಹೆಲ್ಪಿಂದ ನೀವು ರೊಟ್ಟಿನ ಇಟ್ಕೊಂಡು ಈ ಥರ ಬೇಯಿಸಿ. ಚೆನ್ನಾಗಿ ಇನ್ನೂ ಜಾಸ್ತಿ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ರೊಟ್ಟಿ ರೆಡಿ ಆಯಿತು. ಈ ಸೈಡು ಮಸಾಲಾನು ರೆಡಿಯಾಗಿದೆ. ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ.